ಗುಳಿಗುಳಿ ಶಂಕರೇಶ್ವರ ದೇವಾಲಯ ಮತ್ತು ಜಟಾತೀರ್ಥ ಮಾಂತ್ರಿಕ ಕೊಳ ಮತ್ತು ಅದರ ಪವಾಡಗಳ ಬಗ್ಗೆ ತಿಳಿದುಕೊಳ್ಳೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಪುಟ್ಟ ದೇವಾಲಯ. ಇಲ್ಲಿನ ಶಂಕರೇಶ್ವರ ತನ್ನ ಜಟಾತೀರ್ಥದಿಂದಲೇ ಹಲವು ಅಚ್ಚರಿಗಳ ಬೀಡಾಗಿ ಸುತ್ತಲಿರುವವರ ಕೌತುಕಕ್ಕೆ ಕಾರಣವಾಗಿದೆ. ಶಿವ ಮತ್ತು ಪಾರ್ವತಿ ಇಲ್ಲಿಗೆ ಬಂದಾಗ ಪಾರ್ವತಿಯ ಬಾಯಾರಿಕೆ ತಣಿಸಲು ಶಿವನು ತನ್ನ ಜಟೆಯಿಂದ ಗಂಗೆಯನ್ನು ಆಹ್ವಾನಿಸಿದನು ಹಾಗೂ ಇಲ್ಲಿಯೇ ನೆಲೆಸಿ ಈ ಭಾಗದಲ್ಲಿ ನೀರಿನ ಅಭಾವ ಬರದಂತೆ ಸಕಲ ಜೀವಿಗಳನ್ನು ಪೊರೆಯುವಂತೆ ಆದೇಶಿಸುತ್ತಾನೆ. ಗಂಗೆಯು ಶಂಕರನಿಗೆ ನೀನು ಇದೇ ಜಾಗದಲ್ಲಿ ನೆಲೆಸು ಎಂದು ಬೇಡಿಕೊಳ್ಳುತ್ತಾಳೆ. ಶಿವನ ಮಾತಿಗಾಗಿ ಗಂಗೆಯು ಜಟಾತೀರ್ಥದಲ್ಲಿ ನೆಲೆಗೊಂಡರೆ ಗಂಗೆಯ ಮಾತಿಗಾಗಿ ಶಿವನು ಶಂಕರೇಶ್ವರನಾಗಿ ನೆಲೆಗೊಳ್ಳುತ್ತಾನೆ. ಅಲ್ಲಿಯೇ ಚೌಡೇಶ್ವರಿಯೂ ಸಹ ನೆಲೆಸಿದ್ದಾಳೆ. ಕೊಳದಲ್ಲಿನ ಪಾಚಿಯ ಬೆಳವಣಿಗೆಗಳು ಶಿವನ ಜಟೆ ಎಂದು ನಂಬಲಾಗಿದೆ. ಇದೊಂದು ಅಚ್ಚರಿಯ ಕ್ಷೇತ್ರ ಎನ್ನಲು ಇನ್ನೊಂದು ಕಾರಣವಿದೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಎಲೆಯನ್ನು ಜಟಾತೀರ್ಥದೊಳಗೆ ಮುಳುಗಿಸಿಯೇ ಹಾಕಿದರೂ ಅದು ಮುಳುಗದೆ ಮೇಲೆಯೇ ತೇಲುತ್ತದೆ. ಭಕ್ತರು ದೇವಸ್ಥಾನದಲ್ಲಿ ಖರೀದಿಸಿದ ಬಿಲ್ವಪತ್ರೆಯನ್ನು ತಮ್ಮ ಮನಸ್ಸಿನಲ್ಲಿರುವ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಕೊಳದ ಒಳಗಡೆ ಹಾಕಿದರೆ ಅದು ಮುಳುಗುತ್ತದೆ. 20 ನಿಮಿಷದೊಳಗಾಗಿ ಕೊಳದ ಆಳದಿಂದ ಮತ್ತೆ ಮೇಲಕ್ಕೆ ಬಂದರೆ ಅಂದುಕೊಂಡ ಕೆಲಸ ಆಗುತ್ತದೆ ಎಂಬ ನಂಬಿಕೆಯ ಪ್ರಕಾರ ಈ ಕೊಳದ ನೀರಿನಿಂದ ಚರ್ಮರೋಗ ನಿವಾರಣೆಯಾಗುತ್ತದೆ. ಈ ನೀರನ್ನು ಕುಡಿಯುವುದರಿಂದ ಅನೇಕ ಕಾಯಿಲೆಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆ ಇದೆ.